ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲಿ ಗಿಡ ತುಂಬ ಹೂಗಳಿಂದ ತುಂಬಿಕೊಂಡಿದೆ. ದಾಸವಾಳ ಹೂವು, ಹಾಗೆ ಮೊಗ್ಗು ಕೂಡ ತುಂಬಾನೇ ಮೊಗ್ಗನ್ನ ಬಿಟ್ಟಿದೆ. ಪ್ರತಿದಿನ ಹೂವು ಆಗ್ತಾನೆ ಇದೆ, ತುಂಬಾ ದಿನದಿಂದ ಹೂವು ಆಗ್ತಾನೆ ಇದೆ. ಎಲ್ಲ ಹಳೆ ಹೂವೆಲ್ಲ ಆಗಿದೆ. ಕೆಲವೊಂದಿಷ್ಟು ಪೂಜೆಗೆ ಕಿತ್ತಿರ್ತೀನಿ, ಇನ್ನು ಕೆಲವೊಂದಿಷ್ಟು ತುಂಬಿಕೊಂಡಿರತ್ತೆ. ಇದು ನರ್ಸರಿಯಿಂದ ತಗೊಂಡಿರುವಂತ ಗಿಡ. ಇದು ನಾನು ನಿಮಗೆ ತೋರಿಸಿದೆ, ಇದು ಸತ್ತೇ ಹೋಯ್ತು ಅನ್ನೋ ಹಾಗೆ ಆಗಿತ್ತು ಅಂತೇಳಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದು ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ. ನರ್ಸರಿಯಿಂದ ತಂದ ಗಿಡವನ್ನ ಯಾವ ರೀತಿ ರೀಪಾಟ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಭಾರತಿ ಮಲ್ಲಯ್ಯ ಅವರು ಅವರ ಗಾರ್ಡನ್ ಅಲ್ಲಿ ರೀಪಾಟ್ ಮಾಡ್ತಿರೋದನ್ನ ನಿಮ್ಗೆ ತೋರಿಸ್ತೀನಿ. ಅವರು ಕೂಡ ತುಂಬಾ ಚೆನ್ನಾಗಿ ಬೆಳೆಸ್ತಾರೆ. ಹಾಗೆ ಅವ್ರ ಗಿಡದಲ್ಲೂ ಕೂಡ ಯಾವಾಗ್ಲೂ ಹೂಗಳಿಂದ ತುಂಬಿಕೊಂಡಿರತ್ತೆ. ತುಂಬಾನೇ ಖುಷಿ ಆಗತ್ತೆ ನೋಡೋದಕ್ಕೆ. ಅವರು ಯಾವ ರೀತಿ ನರ್ಸರಿಯಿಂದ ತಂದಂತ ಗಿಡವನ್ನ ರಿಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾನಿದನ್ನ ಯಾವ ರೀತಿ ರಿಪೋರ್ಟ್ ಮಾಡಿದ್ದೆ ಅನ್ನೋದನ್ನ ನೆಕ್ಸ್ಟ್ ಇನ್ನೊಮ್ಮೆ ನಾನು ತೋರಿಸ್ತೀನಿ. ಇನ್ನೊಂದು ನರ್ಸರಿಯಿಂದ ಗಿಡ ತಂದಾಗ ನಿಮ್ಗೆ ತೋರಿಸ್ತೀನಿ. ಅವ್ರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಹೂಗಳಿಂದ ತುಂಬ್ಕೋಬೇಕಂದ್ರೆ ನೀವು ಆ ರೀತಿಯಾಗಿ ರಿಪೋರ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ನಾವು ಯಾವ ರೀತಿ ರಿಪೋರ್ಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲ ಅಂದ್ರೆ ನರ್ಸರಿಯಿಂದ ತಂದಂತ ಗಿಡಗಳು ಹಾಳಾಗ್ಬಿಡತ್ತೆ. ಎಷ್ಟೋ ಜನ ಕೇಳ್ತೀರಾ, ಸತ್ತು ಹೋಗತ್ತೆ, ಏನ್ ಮಾಡ್ಬೇಕು ಅಂತೆಲ್ಲ. ನಮಸ್ಕಾರ ಅಕ್ಕ. ಮೊನ್ನೆ ಹಿರೇಮಂಗ್ಳೂರ್ ಹತ್ರ ಈ ಗಿಡಗಳನ್ನು ಪರ್ಚೇಸ್ ಮಾಡ್ಕೊಂಡ್ಬಂದೆ, ಸತ್ಯನಾರಾಯಣ ನರ್ಸರಿ ಅಂತ. ಇವಾಗ ಈ ಗಿಡವನ್ನು ಪಾಟಿಂಗ್ ಮಾಡಬೇಕು. ಪಾಟಿಂಗ್ ಮಾಡೋಕ್ಕೆ ಪಾಟ್ನೆಲ್ಲ ರೆಡಿ ಮಾಡಿಕೊಂಡು, ಮಣ್ಣೆಲ್ಲ ರೆಡಿ ಇದೆ. ಜಲ್ಲಿ ದಾಸವಾಳ ಗಿಡ, ಗುಲಾಬಿ ಗಿಡ ಹಾಕೋದಕ್ಕೆ ಈ ಸೈಜಿನ ಪಾಟ್ಗಳು ತೊಗೋಬೇಕು. ಈ ಥರ ಪಾಟಲ್ಲಿ ಹೋಲ್ ಮಾಡ್ಕೊಂಡು ಮೊದಲು ಆಮೇಲೆ ಜಲ್ಲಿ ಹಾಕಬೇಕು. ಸ್ವಲ್ಪ ಜಲ್ಲಿ ಹಾಕಿ ಕಾಯಿಂದು ನಾರನ್ನ ಹಾಕಬೇಕು. ನಾರನ್ನ ಹಾಕಿ ನೀರು ಹಾಕಿದಾಗ ಮಣ್ಣು ಪಾಟಿನ ಹೋಲಲ್ಲಿ ಕೆಳಗೆ ಬರಬಾರ್ದು ಅಂತ ನಾರನ್ನ ಹಾಕ್ತೀವಿ. ಈ ಮಣ್ಣಿಗೆ ಕೆಮ್ಮಣ್ಣು, ಹಸುವಿನ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಅರಳಿ ಹಿಂಡಿ, ಬೇವಿನ ಹಿಂಡಿಯನ್ನು ಹಾಕಿದ್ದೇನೆ. ಮಿಕ್ಸ್ ಮಾಡಿ ಈ ಪಾಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ವಿಂಕಾ ರೋಸಾ ತಂದಿದ್ದೀನಿ 4, ಅದಕ್ಕೆ ಚಿಕ್ಕ ಪಾಟ್ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಬಿ ಮತ್ತು ದಾಸವಾಳ ಗಿಡಗಳಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಚಿಕ್ಕ ಪಾಟ್ಗಳಿಗೆ ಎಲ್ಲ ಈ ಗಿಡಗಳನ್ನು ಹಾಕೋದಕ್ಕೆ ತಗೊಂಡಿದ್ದೀನಿ. ಇದು ರೋಸ್ಮರಿ ಪ್ಲ್ಯಾಂಟ್ ಅಂತ, ಏರ್ ಗ್ರೋಯಿಂಗ್ ಮತ್ತು ಸ್ಟ್ರೆಂಥಿಂಗಿಗೆ ತುಂಬ ಯೂಸ್ ಆಗುತ್ತೆ. ಆನ್ಲೈನಲ್ಲೆಲ್ಲ ಕೂಡ ಸಿಗುತ್ತೆ, ಆದರೆ ಅದೆಲ್ಲ ಒರಿಜಿನಲ್ ಅಂತ ಕನ್ಫರ್ಮ್ ಆಗಿ ಗೊತ್ತಾಗಿರಲ್ಲ ಅಕ್ಕ. ಇದು ರೋಸ್ಮೆರಿ ಪ್ಲ್ಯಾಂಟ್ ಅಂತ. ಬಂತಿಗೆ ಒಂದು ವಾರದ ಮೇಲೆ ಆಯಿತು. ಗಿಡ ಎಲ್ಲ ಈ ಥರ ಆಗೋಗ್ಬಿಟ್ಟಿದೆ. ಕೆಲಸ ನಡೀತಾ ಇತ್ತು, ಟೆರೆಸ್ ಮೇಲೆ ಶೀಟ್ ಹಾಕಿಸೋ ಕೆಲಸ. ಹಾಗಾಗಿ ರೀಪಾಟ್ ಮಾಡೋಕ್ಕಾಗಿರಲಿಲ್ಲ. ಬರುತ್ತೋ ಹೆಂಗೋ ಗೊತ್ತಿಲ್ಲ. ಕವರಿಂದ ತೆಗೆದು ಕವರ್ ಒಳಗಡೂ ಬಸವನೊಳ. ಇದು ತುಂಬ ಜಾಸ್ತಿ ಆಗ್ತಾ ಇದೆ ಅಕ್ಕ. ಈ ಥರ ಹಾಕಿ ಸೈಡಲ್ಲಿ ಈ ಥರ ಮಣ್ಣೆಲ್ಲ ಹಾಕಿ ಪ್ರೆಸ್ ಮಾಡಿ ಗಿಡನ ಹಾಕಬೇಕು. ಗಿಡವನ್ನು ತಂದು ಒಂದು ವಾರ ಆಗಿದ್ದರಿಂದ ಈ ಸಿಚುವೇಶನ್ಗೆ ಆಗಿದೆ. ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ಇದು ಚೆನ್ನಾಗಿದೆ ನೋಡಿ. ವೈಟು, ಪರ್ಪಲ್ಲು, ರೆಡ್ಡು, ಆರೆಂಜ್ ಮಿಕ್ಸು ತಂದಿದ್ದೀನಿ 4 ಗಿಡ. ನೋಡಿ ಗಿಡ ಅಲ್ಲೇ ಯಾವ ಥರ ಆಗಿದೆ ಅಂತ. ಮುಗ್ದೋಗಿದೆ ಅಲ್ಲೇ ಕೊಂಗೆ ಕೆಲಸ ಮಾಡಬೇಕಾರೆ.
ಕರ್ಬೂಜ 3 ಕಲರ್ ತಂದಿದ್ದೀನಿ. ಇದು ಫುಲ್ ಪಿಂಕು ಡಾರ್ಕು, ಇದು ಪಿಂಕು ಮಧ್ಯ ವೈಟು, ಇದು ಲೈಟ್ ಪಿಂಕ್ ಕಲರು. ದಾಸವಾಳ ಗಿಡನ ಪಾಟಿಗೆ ಹಾಕ್ತಾ ಇದ್ದೀನಿ. ಪಾಟಿಗೆ ಹಾಕ್ಬಿಟ್ಟು ಟೈಟಾಗಿ ಪ್ರೆಸ್ ಮಾಡಬೇಕು, ಏರ್ ಪಾಸ್ ಆಗೋದಂಗೆ. ಏರ್ ಪಾಸ್ ಆದರೆ ಬೇರುಗಳಿಗೆ ಹಾನಿಯಾಗಿ ಗಿಡ ಹತ್ಕೊಳ್ಳೋಲ್ಲ. ಈಗ ನೋಡಿ ದಾಸವಾಳ ಹಾಕಿದ್ದೀನಿ, ಈ ಥರ ಬಿಡಿಸಿದ್ದೀನಿ ಪಾಟಿಂದ ಫುಲ್ಲು. ಇದನ್ನು ಅದೇ ಥರ ಹಾಕಿ, ಇದು ಟೋಪಿ ಥರ ಇರುತ್ತೆ ಒಳಗಡೆ ಪ್ಲಾಸ್ಟಿಕ್ಕಿಂದು ಬುಟ್ಟಿ, ಅದಿದೆ ಅಂತ ಎರಡನ್ನೂ ಓಪನ್ ಮಾಡಿದೆ. ಇದು ಇಲ್ಲ, ಹಾಗಾಗಿ ಇದೇ ಥರ ಹಾಕ್ತಾಯಿದ್ದೀನಿ. ಟೋಪಿ ಥರ ಇದ್ದರೆ ಅದನ್ನು ತೆಗಿಬೇಕು, ಬೇರೆ ದಪ್ಪ ಆಗೋದಕ್ಕೆ ಬಿಡೋದಿಲ್ಲ ಅದು. ಇದರಲ್ಲಿ ಇಲ್ಲ ಆ ಥರ, ಹಾಗಾಗಿ ಕವರಿಂದ ಹಂಗೆ ತೆಗೆದು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಬೇರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಇದಲ್ಲೇ ದೊಡ್ಡದಾಗಿದೆ ಸಸಿ. ಇದನ್ನೆಲ್ಲ ಹಾಕ್ತೀನಿ, ಈ ಥರ ಕೂರಿಸಿ ಸುತ್ತ ನೀಟಾಗಿ ಮಣ್ಣು ಹಾಕಿ ಪ್ರೆಸ್ ಮಾಡಬೇಕು, ಗಟ್ಟಿ ಕೂರಂಗೆ. ಗಿಡ ಲೂಸ್ ಆದರೆ ಗಿಡ ಚೆನ್ನಾಗಿ ಹತ್ಕೊಳ್ಳಲ್ಲ. ಹೂವು ಎಲ್ಲ ಬಿಟ್ಟಮೇಲೆ ಈ ಥರ ಓಪನ್ ಮಾಡಿದ್ದೀನಿ. ಗಿಡ ಹೂವೆಲ್ಲ ಚೆನ್ನಾಗಿ ಬಿಟ್ಟಮೇಲೆ, ಗಿಡ ಚೆನ್ನಾಗಿ ಹತ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಕ್ಕ. ಶೀಟ್ ಹಾಕಿಸ್ತಾ ಇದ್ವಿ ಅಕ್ಕ, ಅದಕ್ಕೆ ಏನು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಮತ್ತೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಗಿಡಗಳನ್ನ ಏನು ಜೋಡಿಸೋದಕ್ಕೆ ಟೈಮ್ ಇನ್ನೂ ಆಗಿಲ್ಲ ಅಕ್ಕ, ಎಲ್ಲ ಅದಕ್ಕೆ ಹಂಗೆ ಅಡ್ಡಿಯಾಗಿ ಇಟ್ಟಿದ್ದೀವಿ ನೋಡಿ. ಇನ್ನೂ ಹಂಗೆ ಇಟ್ಟಿದ್ದೀವಿ ಗಿಡಗಳನ್ನ. ಈ ಥರ ಕಟ್ಟೆ ಮೇಲೆ ಇಡೋದಕ್ಕೆ ಈ ಥರ ಮಾಡಿಸಿದ್ದೀವಿ ಐರನ್ನಲ್ಲಿ ನೋಡಿ. ಈ ಥರ ಇಡ್ಬೋದು, ಚೆನ್ನಾಗೇ ಕಾಣುತ್ತೆ. ಶೀಟ್ ಹಾಕಿಸಿದ ನಂತರನೇ ಇಲ್ಲಿ ಅಕ್ಕಿ ಗೂಡು ಕಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಿದೆ ಅಷ್ಟು ಜಾಗದಲ್ಲೇ. ದಾಸವಾಳ ಗಿಡ ತಂದಿದ್ನಲ್ಲ, ಅದು ಮಳೆ ಬಂದಿದ್ದರಿಂದ ಹಾಕಿರಲಿಲ್ಲ ಪಾಟಿಗೆ. ಇವತ್ತು ಪಾಟಿಗೆ ಹಾಕ್ತಾ ಇದ್ದೀನಿ ಅಕ್ಕ ನೋಡಿ. ಮಣ್ಣಿಗೆ ಸಗಣಿ ಗೊಬ್ಬರ ಹಾಕಿದ್ದೀನಿ ಅಕ್ಕ ಮಿಕ್ಸು. ಆಮೇಲೆ ಬೇವಿನ ಹಿಂಡಿ ಅಕ್ಕ ಹಾಕ್ತಾಯಿದ್ದೀನಿ. ಇನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಳ್ತಾ ಇದ್ದೀನಿ ಅಕ್ಕ. ಮಾಡ್ಕೊಂಡು ಒಂದು 4 ಈ ಥರ ಜಲ್ಲಿ ಹಾಕಿ ಈ ಥರ ನಾರು ಹಾಕ್ಕೋಬೇಕು. 2 ಪಾಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪಾಟಿಗೆ ಮಣ್ಣು ತುಂಬ್ತಾ ಇದ್ದೀನಿ.
ಗರೂಸ 3 ಕಲರ್ ತಂದಿದ್ದೀನಿ. ಇದು ಫುಲ್ ಪಿಂಕು ಡಾರ್ಕು, ಇದು ಪಿಂಕು ಮಧ್ಯ ವೈಟು, ಇದು ಲೈಟ್ ಪಿಂಕ್ ಕಲರು. ದಾಸವಾಳ ಗಿಡನ ಪಾಟಿಗೆ ಹಾಕ್ತಾ ಇದ್ದೀನಿ. ಪಾಟಿಗೆ ಹಾಕ್ಬಿಟ್ಟು ಟೈಟಾಗಿ ಪ್ರೆಸ್ ಮಾಡಬೇಕು, ಏರ್ ಪಾಸ್ ಆಗೋದಂಗೆ. ಏರ್ ಪಾಸ್ ಆದರೆ ಬೇರುಗಳಿಗೆ ಹಾನಿಯಾಗಿ ಗಿಡ ಹತ್ಕೊಳ್ಳೋಲ್ಲ. ಈಗ ನೋಡಿ ದಾಸವಾಳ ಹಾಕಿದ್ದೀನಿ, ಈ ಥರ ಬಿಡಿಸಿದ್ದೀನಿ ಪಾಟಿಂದ ಫುಲ್ಲು. ಇದನ್ನು ಅದೇ ಥರ ಹಾಕಿ, ಇದು ಟೋಪಿ ಥರ ಇರುತ್ತೆ ಒಳಗಡೆ ಪ್ಲಾಸ್ಟಿಕ್ಕಿಂದು ಬುಟ್ಟಿ, ಅದಿದೆ ಅಂತ 2 ಓಪನ್ ಮಾಡಿದೆ. ಇದು ಇಲ್ಲ, ಹಾಗಾಗಿ ಇದೇ ಥರ ಹಾಕ್ತಾಯಿದ್ದೀನಿ. ಟೋಪಿ ಥರ ಇದ್ದರೆ ಅದನ್ನು ತೆಗಿಬೇಕು, ಬೇರೆ ದಪ್ಪ ಆಗೋದಕ್ಕೆ ಬಿಡೋದಿಲ್ಲ ಅದು. ಇದರಲ್ಲಿ ಇಲ್ಲ ಆ ಥರ, ಹಾಗಾಗಿ ಕವರಿಂದ ಹಂಗೆ ತೆಗೆದು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಬೇರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಇದಲ್ಲೇ ದೊಡ್ಡದಾಗಿದೆ ಸಸಿ. ಇದನ್ನೆಲ್ಲ ಹಾಕ್ತೀನಿ ನೋಡಿ, ಈ ಥರ ಕೂರಿಸಿ ಸುತ್ತ ನೀಟಾಗಿ ಮಣ್ಣು ಹಾಕಿ ಪ್ರೆಸ್ ಮಾಡಬೇಕು, ಗಟ್ಟಿ ಕೂರಂಗೆ. ಗಿಡ ಲೂಸ್ ಆದರೆ ಗಿಡ ಚೆನ್ನಾಗಿ ಹತ್ಕೊಳ್ಳಲ್ಲ. ಹೂವೆಲ್ಲ ಬಿಟ್ಟಮೇಲೆ ಈ ಥರ ಓಪನ್ ಮಾಡಿದ್ದೀನಿ. ಗಿಡ ಹೂವೆಲ್ಲ ಚೆನ್ನಾಗಿ ಬಿಟ್ಟಮೇಲೆ, ಗಿಡ ಚೆನ್ನಾಗಿ ಹತ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಕ್ಕ. ಇವತ್ತಿನ ಈ ಗಾರ್ಡನ್ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.